ಆತ್ಮೀಯರೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಪ್ರಕಾಶ್ ಹೂಗಾರ್, ನವಲಗುಂದ. 2026ನೇ ಹೋಳಿ ಹುಣ್ಣಿಮೆಯ ನಿಮಿತ್ತ ತಮ್ಮಲ್ಲಿ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ನವಲಗುಂದದ ವರವ ಕರುಣಿಸುವ ಶ್ರೀ ರಾಮಲಿಂಗೇಶ್ವರ ಕಾಮದೇವರ ಒಂದು ಉತ್ಸವದ ಕುರಿತು ನಾನು ವಿಡಿಯೋದ ಮೂಲಕ ತಮಗೆಲ್ಲ ತಿಳಿಸಲು ಬಹಳ ಸಂತೋಷವಾಗುತ್ತದೆ. 2026ರ ಹೋಳಿ ಹುಣ್ಣಿಮೆಯ ಉತ್ಸವವು ದ್ವಾದಶಿ 28ನೇ ತಾರೀಕು ಶನಿವಾರ ದಿವಸ ಫೆಬ್ರವರಿ ದಿನಾಂಕದಂದು ಕಾಮದೇವರ ಪ್ರತಿಷ್ಠಾಪನೆಯಾಗಿ 3ನೇ ತಾರೀಕು ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನವರೆಗೂ 28ನೇ ಫೆಬ್ರವರಿಯಿಂದ ಹುಣ್ಣಿಮೆ 3ನೇ ತಾರೀಕಿನವರೆಗೂ ಹಗಲು ರಾತ್ರಿ ಕಾಮದೇವರ ಒಂದು ದರ್ಶನ ಪ್ರಾರಂಭವಿರುತ್ತದೆ. 4ನೇ ತಾರೀಕು ಸಾಯಂಕಾಲದವರೆಗೆ ಮಾತ್ರ ಕಾಮದೇವರ ದರ್ಶನ ಇರುತ್ತದೆ. 4ನೇ ತಾರೀಕು ಸಾಯಂಕಾಲ ಕಾಮದೇವರ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮರುದಿನ ಬೆಳಗ್ಗೆ ಕಾಮದಹನವಾಗುತ್ತಾನೆ. ಭಾಳಷ್ಟು ಭಕ್ತರು ಈಗಾಗಲೇ ನನಗೆ ಫೋನ್ ಮಾಡಿ ಕಾಮದೇವರ ಪ್ರತಿಷ್ಠಾಪನೆ ಯಾವಾಗಿಂದ ಎಲ್ಲಿವರೆಗೆ ಅಂತ ಕೇಳಿದ್ದೀರಿ. ಹಾಗೆಯೇ ನಾನು ತಮಗೆಲ್ಲ ಈಗ 2 ವರ್ಷದಿಂದ ಈ ಕಾಮದೇವರ ಒಂದು ಮಾಹಿತಿಯ ಕುರಿತು ಕೈಪಿಡಿಯನ್ನು ನೀಡಿದ್ದೇನೆ. ಅದರಲ್ಲಿ ಸಹ ನಾನು ಸ್ಪಷ್ಟವಾಗಿ ಬರೆದಿದ್ದೇನೆ. ಶಿವರಾತ್ರಿ ಹಬ್ಬ ಆದಮೇಲೆ ಅಮಾವಾಸ್ಯೆಯಿಂದ ಮುಂದೆ ಹುಣ್ಣಿಮೆ ಬರುತ್ತದೆ. ಹುಣ್ಣಿಮೆಯವರೆಗೆ ನಾವು ಪಂಚಾಂಗದ ತಿಥಿಯನ್ನು ಪ್ರಥಮ, ದ್ವಿತೀಯ, ತೃತೀಯ ಅಂತ ಎನಿಸ್ತೀವಲ್ಲ, ಹಾಗೆ ಎನಿಸಿದಾಗ ಶಿವರಾತ್ರಿಯಿಂದ ದ್ವಾದಶಿಗೆ ಕಾಮದೇವರ ದರ್ಶನ ಪ್ರಾರಂಭವಾಗುತ್ತದೆ. ಈ ವರ್ಷ ಅದು ಫೆಬ್ರವರಿ 28ನೇ ತಾರೀಕಿನ ಶನಿವಾರದಂದು ಇರುತ್ತದೆ. ಆ ಶನಿವಾರದ ಬೆಳಗ್ಗಿನಿಂದಲೇ ಕಾಮದೇವರ ದರ್ಶನ ಪ್ರಾರಂಭವಾಗುತ್ತದೆ. ಹುಣ್ಣಿಮೆ 3ನೇ ತಾರೀಕಿದೆ. 3ನೇ ತಾರೀಕಿನವರೆಗೂ ಹಗಲು ರಾತ್ರಿ ಕಾಮದೇವರ ದರ್ಶನ ಇರುತ್ತದೆ. ಹುಣ್ಣಿಮೆ ಮರುದಿವಸ ನವಲಗುಂದದಲ್ಲಿ ಓಕಳಿ ಆಟ ಇರುತ್ತದೆ. ಓಕಳಿ ಆಟ ದಿವಸವೂ ಸಹ ಸಾಯಂಕಾಲದವರೆಗೂ ಕಾಮದೇವರ ಒಂದು ದರ್ಶನ ಲಭ್ಯವಿರುತ್ತದೆ. ಹೀಗೆ ಕಾಮದೇವರ ಒಂದು ಉತ್ಸವ ಇರುತ್ತದೆ ಅಂತ ತಮಗೆ ತಿಳಿಸಲು ಬಹಳ ಸಂತೋಷವಾಗುತ್ತದೆ. ತಾವು ಈ ವರ್ಷ ಯಾರು ಹೊಸದಾಗಿ ಬರುವವರಿದ್ದೀರೋ ಹಾಗೂ ಪ್ರತಿ ವರ್ಷ ಬಂದು ಕಾಮದೇವರಿಗೆ ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಹರಕೆಗಳನ್ನು ಒಪ್ಪಿಸಿ ಹೋಗಿದ್ದೀರಿ, ಅದೇ ರೀತಿ ಈ ವರ್ಷ ಸಹ ಹರಕೆಗಳನ್ನು ಒಪ್ಪಿಸುವವರು ಮತ್ತು ಹೊಸದಾಗಿ ಬಂದು ದೇವರಲ್ಲಿ ತಮ್ಮ ಬಯಕೆಗಳನ್ನು ಬೇಡಿಕೊಳ್ಳಲು ಬರುವವರಿಗೆ ನಾವು ಹೇಳಿದ ಈ ದಿನಾಂಕದಂದು, ಅಂದರೆ ಫೆಬ್ರವರಿ 28 ಶನಿವಾರ ದಿವಸ ಬೆಳಗ್ಗಿನಿಂದ ಹುಣ್ಣಿಮೆ 3ನೇ ತಾರೀಕಿನವರೆಗೂ ಹಾಗೂ ಮರುದಿವಸ 4ನೇ ತಾರೀಕು ಸಾಯಂಕಾಲದವರೆಗೂ ಕಾಮದೇವರ ದರ್ಶನ ಇರುತ್ತದೆ ಅಂತ ತಿಳಿಸಲು ಬಹಳ ಸಂತೋಷವಾಗುತ್ತದೆ. ಈ ಒಂದು ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸಿಕೊಂಡು ಕಾಮದೇವರ ಕೃಪೆಗೆ ಪಾತ್ರರಾಗಿರಿ. ಮತ್ತೊಮ್ಮೆ ತಮಗೆಲ್ಲ ಶ್ರೀ ರಾಮಲಿಂಗೇಶ್ವರ ಕಾಮದೇವರು ಸುಖ ಸಮೃದ್ಧಿಯನ್ನು ತರಲಿ, ತಮ್ಮ ಬಯಕೆಗಳನ್ನೆಲ್ಲ ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ತಮಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮಲಿಂಗೇಶ್ವರ, ಜೈ ಶ್ರೀರಾಮಲಿಂಗೇಶ್ವರ.